ಪ್ರೀತಿಯ ಶ್ರೀಶಂಕರ ವಾಹಿನಿ ವೀಕ್ಷಕರೇ, ನನ್ನ ನಮಸ್ಕಾರಗಳು. ಎಲ್ಲರಿಗಾಗಿ ಈ ಒಂದು ಸಣ್ಣದಾದ ಈ ಪದಕ್ಕೆ ಪೂರ್ಣಾರ್ಥವಾಗಿ ನಮ್ಮ ಪಕ್ಕದಲ್ಲೇ ಇದ್ದಾರೆ, ನಮ್ಮ ಹೃದಯದಲ್ಲೂ ಇದ್ದಾರೆ, ನಮ್ಮ ಮುಂದೆ ಇದ್ದಾರೆ, ನಮ್ಮ ಜೀವನದಲ್ಲೂ ಒಂದು ಮಾರ್ಗವಾಗಿ, ಒಂದು ಬೆಳಕಾಗಿ, ಮಾರ್ಗದರ್ಶಿಯಾಗೂ, ನಾವು ಆ ಮಾರ್ಗದಲ್ಲಿ ಹೋದರೆ ಯಾವ ಗುರಿಯನ್ನ ಮುಟ್ಟಬಹುದೋ ಆ ಗುರಿಯಾಗಿಯೂ ಅವರೇ ಇದ್ದಾರೆ, ನಮ್ಮ ಮಹಾಸ್ವಾಮಿಗಳು. ದೇವನು ಒಬ್ಬನೇ ತಾನೇ ಪ್ರತಿಯೊಂದು ಜೀವವನ್ನು ಕಾಪಾಡ್ತಾನೆ. ಸ್ವಲ್ಪ ಯೋಚನೆ ಮಾಡಿ, ಒಬ್ಬನೇ ಆದ ದೇವ ಪ್ರತಿಯೊಂದು ಜೀವವನ್ನು ಕಾಪಾಡ್ತಾನೆ. ಪ್ರತಿಯೊಬ್ಬ ಜೀವಿಗೂ ಒಂದು ಬಂಧುವಾಗಿ ಅವನೊಬ್ಬನೇ ಇದ್ದಾನೆ. ಬೇರೆಯವರಿಗೋಸ್ಕರ ಪ್ರಾರ್ಥನೆ ಮಾಡಿದರೆ ಮನದಲ್ಲಿ ಚಿಂತೆಗಳೆನ್ನುವುದು ಯಾವುದು? ಎಲ್ಲರೂ ನಮ್ಮ ಬಂಧುಗಳು ಎನ್ನುವ ಮನಸ್ಥಿತಿಗಿಂತ ಸುಖವೇನು? ಬೇರೆಯವರಿಗೋಸ್ಕರ ಪ್ರಾರ್ಥಿಸಿದರೆ ಮನದಲ್ಲಿ ಚಿಂತೆಗಳು ಎನ್ನುವುದು ಯಾವುದು? ಎಲ್ಲರೂ ನಮ್ಮ ಬಂಧುಗಳು ಎನ್ನುವ ಮನಸ್ಥಿತಿಗಿಂತ ಸುಖವೇನು? ಒಂದೇ ಹಲವಾಗಿರುತ್ತದೆ, ಒಂದೇ ಬೆಳಕಾಗಿ ಬರುತ್ತದೆ. ಒಂದಾಗಿ ಅದನ್ನ ನೋಡುವಾಗಲೇ ಒಂದೊಂದಾಗಿ ತಿಳಿಯುತ್ತದೆ. ಒಂದಾಗಿ ಅದನ್ನ ನೋಡುವಾಗಲೇ ಒಂದೊಂದಾಗಿ ತಿಳಿಯುತ್ತದೆ. ಆಲ್ ಆರ್ ಅಸೋಸಿಯೇಟ್ಸ್. ಗಾಡ್ ಅಲೋನ್ ಇಸ್ ಯುವರ್ ಓನ್ಲಿ ಕಂಪ್ಯಾನಿಯನ್. ಸರಿ, ಆ ಕಂಪ್ಯಾನಿಯನ್ ಹತ್ರ ನಾವು ಕೇಳಬೇಕಾದ್ದೇನು? ಎಲ್ಲರಿಗೋಸ್ಕರನೂ ಅವನ ಹತ್ರ ಬೇಡಿಕೊಳ್ಳುವುದೇ ನಾವು ಮಾಡುವಂತಹ ಒಂದು ಅತ್ಯಂತ ಉತ್ತಮವಾದದ್ದು ಒಂದು ಗುಣ. ಮನುಷ್ಯನ ಗುಣ ಏನೆಂದರೆ ಇನ್ನೊಬ್ಬರ ಒಳಿತನ್ನ ಬೇಡುವುದು, ಅದಕ್ಕೋಸ್ಕರ ಶ್ರಮಿಸುವುದು, ಅದನ್ನ ಕರ್ತವ್ಯವಾಗಿ ಇಡುವುದು, ಬೇರೆಯವರ ಕಷ್ಟವನ್ನ ನೀಗಿಸುವುದು, ಅವರ ಒಳಿತನ್ನ ಬೇಡುವುದು, ಲೋಕವನ್ನೆಲ್ಲಾ ಕಾಪಾಡುವ ಒಬ್ಬನನ್ನ ಪ್ರಾರ್ಥಿಸುವುದು. ಇದನ್ನೇ ಹೇಳಿದ್ದಾರೆ ಕರ್ತವ್ಯ ಅಂತ. ಕರ್ತವ್ಯವಾಗಿ ನಮಗಿರಬೇಕು ಅದು. ಬೇರೆಯವರ ಕಷ್ಟವನ್ನ ನೀಗಿಸಿ, ಬೇರೆಯವರ ಒಳಿತನ್ನ ಬೇಡಿ, ಲೋಕವನ್ನೆಲ್ಲಾ ಕಾಪಾಡುವ ಒಬ್ಬನನ್ನ ಪ್ರಾರ್ಥಿಸುವುದು ಅಂತ ಹೇಳ್ತಾರೆ. ನಾವು ಹೇಗೆ ಬೇರೆಯವರ ಕಷ್ಟವನ್ನ ನೀಗಿಸುವುದು? ಸಾಧ್ಯವಾದಷ್ಟು ನಮ್ಮಿಂದ ಅದು ಆಗಬಹುದು ಅಲ್ವಾ? ಸಣ್ಣ ಪುಟ್ಟ ಸಹಾಯಗಳು ಎಲ್ಲರಿಗೂ ಅದು ಸಾಧ್ಯ, ಅದನ್ನ ಮಾಡಬಹುದು. ಹಾಗಾಗದಿದ್ದರೆ ಎಲ್ಲರಿಗೋಸ್ಕರ ಪ್ರಾರ್ಥಿಸಬಹುದು. ದಿನ ಬೆಳಗಾದ್ರೆ ನಾವು ದೇವರ ಹತ್ರ ನಮ್ಮ ಈ ದೇಶ ಚೆನ್ನಾಗಿರಬೇಕು, ಭಾರತ ದೇಶ ಚೆನ್ನಾಗಿರಬೇಕು, ಇದರ ಒಂದು ಸಂಸ್ಕೃತಿ, ಹಳೆಯ ಸಂಸ್ಕೃತಿ ಮತ್ತೆ ಒಂದು ಒಳ್ಳೆಯ ಸ್ಥಿತಿಗೆ ಅದು ಬರಲೇಬೇಕು, ಹಾಗಾಗಬೇಕು ಅಂತ ಪ್ರಾರ್ಥಿಸಬಹುದು. ನಮ್ಮ ಜನರೆಲ್ಲ ಸೌಖ್ಯವಾಗಿರಬೇಕು ಅಂತ ಪ್ರಾರ್ಥಿಸಬಹುದು. ಆ ಪ್ರಾರ್ಥನೆಗೆ ಬಲ ಉಂಟು. ಮುಖ್ಯವಾಗಿ ಆ ಫಲ ನಮ್ಮನ್ನ ಒಂದು ಒಳ್ಳೆಯ ಮನುಷ್ಯನನ್ನಾಗಿ ಮಾಡುತ್ತೆ ಈ ಪ್ರಾರ್ಥನೆ. ಇದನ್ನೇ ಈ ಎಲ್ಲರಿಗಾಗಿ ಅನ್ನುವ ಈ ಸಂದೇಶದಲ್ಲಿ ಆ ಒಂದು ಒಂದು ಮಾತಿಂದ ಅದನ್ನ ಹೇಳಿ ಆ ಒಂದು ಪದವನ್ನ ಇಟ್ಕೊಂಡು ನಮಗೆ ತಿಳಿಸುತ್ತಾರೆ ಮಹಾಸ್ವಾಮಿಗಳು. ಅವ್ರು ಏನ್ ಹೇಳ್ತಾರೆ? ನಾವು ಎಲ್ಲರಿಗೋಸ್ಕರವೂ ಪ್ರಾರ್ಥಿಸುವುದು, ಎಲ್ಲರ ಒಳಿತಿಗಾಗಿ ಪ್ರಾರ್ಥಿಸುವುದು ಎನ್ನುವುದು ಬೇರೆಯವರೆಲ್ಲ ಹೇಳುವ ಹಾಗೆ, ಬೇರೆ ಧರ್ಮದವರೆಲ್ಲ ಹೇಳುವ ಹಾಗೆ ಅವ್ರಿಗೇಂತ ಇರುವ ವಿಷಯಗಳು ಬಹಳ ಕಾಲಗಳಿಂದ ನಮ್ಮ ಧರ್ಮದಲ್ಲಿ, ಅನಾದಿ ಕಾಲದಿಂದಲೇ ಅದು ನಮ್ಮಲ್ಲೇ ಇದೆ. ನಮ್ಮ ಭಾರತ ಸಂಸ್ಕೃತಿಯಲ್ಲಿ, ಸನಾತನ ಧರ್ಮದಲ್ಲಿ, ಅಲ್ಲಿ ಅವರು ಬೇರೆಯವರಿಗೋಸ್ಕರ ಅಂತ ಹೇಳಲಿಲ್ಲ, ಎಲ್ರಿಗೋಸ್ಕರ ಪ್ರಾರ್ಥಿಸುವುದು ಎನ್ನುವುದು ನಮ್ಮ ಧರ್ಮದಲ್ಲಿ ಯಾವಾಗಲೂ ಇರುವಂತದ್ದಾಗಿರುತ್ತದೆ. ಸೆಲ್ಫ್ ರಿಯಲೈಸೇಷನ್ ಇಸ್ ಎವ್ರಿಒನ್ಸ್ ಪ್ರೈಮರಿ ರೆಸ್ಪಾನ್ಸಿಬಿಲಿಟಿ. ಆಕ್ಟಿವ್ ಕನ್ಸರ್ನ್ ಫಾರ್ ದಿ ವೆಲ್ಫೇರ್ ಆಫ್ ಆಲ್ ಲಿವಿಂಗ್ ಬೀಯಿಂಗ್ ಇಸ್ ಎವ್ರಿಒನ್ಸ್ ಡ್ಯೂಟಿ. ಒಂದು ರೆಸ್ಪಾನ್ಸಿಬಿಲಿಟಿ, ಇನ್ನೊಂದು ಡ್ಯೂಟಿ. ಒಂದು ನಮ್ಮ ಒಂದು ಜವಾಬ್ದಾರಿ, ಅದು ಇನ್ನೊಂದು ನಮ್ಮ ಕರ್ತವ್ಯವಾಗಿರುವಂತದ್ದು. ಇವೆರಡು ನಮಗೆ ತುಂಬಾ ಮುಖ್ಯವಾದದ್ದು ಅಂತ ನಮ್ಮ ಋಗ್ವೇದದಲ್ಲೇ ಇದರ ಬಗ್ಗೆ ಹೇಳಲಾಗಿದೆ. ಇವೆರಡರ ಬಗ್ಗೆನೇ ಸ್ವಾಮಿಗಳು ಹೇಳ್ತಾರೆ. ಒಳ್ಳೆಯವರು ಅಂತ ಒಬ್ಬರಿದ್ದರೂ ಸಾಕು, ಅವ್ರಿಗೋಸ್ಕರ ಎಲ್ರಿಗೂ ಆಗುವುದು ಮಳೆ ಅನ್ನುವಂತನೂ ಹೇಳಲಾಗಿದೆ. ನಮ್ಮ ಹಳೆಯದಾದ ಗ್ರಂಥಗಳು ಎಲ್ಲದರಲ್ಲೂ ನೋಡಿದ್ರೆ ಒಳ್ಳೆ ರೀತಿಯಲ್ಲೇ ಬದುಕಬೇಕು ಅಲ್ವಾ? ನಾವು ಎಲ್ಲರಿಗೋಸ್ಕರನೂ ಪ್ರಾರ್ಥಿಸುವುದು, ಆ ಒಂದು ಭಾವನೆ, ಎಲ್ಲರ ಒಳಿತಿಗೋಸ್ಕರ ಇರುವ ಒಂದು ಸಂಪ್ರದಾಯ ಎನ್ನುವ ಒಂದು ಪದ್ಧತಿ ನಮ್ಮ ಸನಾತನ ಧರ್ಮದಲ್ಲಿ, ನಮ್ಮ ಈ ಒಂದು ಹಿಂದೂ ಧರ್ಮ ಅಂತ ಹೇಳುವಂತಹ ನಮ್ಮ ಧರ್ಮದಲ್ಲಿ, ನಮ್ಮ ಜೀವನದಲ್ಲಿ ಯಾವಾಗಲೂ ಇರುವಂತದಾಗಿರುವುದು. ಸರಿ, ಇದಕ್ಕೂ ಸಾಮೂಹಿಕ ಪ್ರಾರ್ಥನೆಗೂ ಏನು ವ್ಯತ್ಯಾಸ? ಅವ್ರು ಕೇಳ್ತಾರೆ. ಇದಕ್ಕೂ ಸಾಮೂಹಿಕ ಪ್ರಾರ್ಥನೆಗೂ ಏನು ವ್ಯತ್ಯಾಸ ಅಂತ ಕೇಳಿದ್ರೆ, ಸಾಮೂಹಿಕ ಪ್ರಾರ್ಥನೆ ಸಾಧಾರಣವಾಗಿ 4 ಜನ ಸೇರಿ ಮಳೆ ಆಗ್ಬೇಕು ಅಂತ ಪ್ರಾರ್ಥಿಸುವುದು, ಆ ರೀತಿ ಇರುತ್ತೆ. ಎಲ್ಲರೂ ಸೇರಿ ಕೂತ್ಕೊಂಡು ತಮಗೋಸ್ಕರ ಪ್ರಾರ್ಥಿಸುವುದು ಸಾಮೂಹಿಕ ಪ್ರಾರ್ಥನೆ ಆಗುತ್ತೆ. ಎಲ್ಲರೂ ಸೇರಿ ಇದ್ದು ಒಬ್ಬ ದೇವನನ್ನ ಪ್ರಾರ್ಥಿಸುವುದು ಸಾಮೂಹಿಕ ಪ್ರಾರ್ಥನೆ ಆಗುತ್ತೆ. ಈಗ ನೋಡಿ, ಎಲ್ಲರೂ ಸೇರಿ ಒಬ್ಬರ ಆರೋಗ್ಯ ಚೆನ್ನಾಗಿರಬೇಕು,
ಒಬ್ಬರು ಸಾಯೋ ಸ್ಥಿತಿಯಲ್ಲಿ ಇದ್ದಾರೆ, ಅವರು ವಾಸಿ ಆಗಬೇಕು, ಹಾಗೂ ಇರುತ್ತೆ ಸಾಮೂಹಿಕ ಪ್ರಾರ್ಥನೆ. ಆದ್ರೆ ಈ ಎಲ್ಲರಿಗೋಸ್ಕರವೂ ಪ್ರಾರ್ಥಿಸುವುದು ಎನ್ನುವ ಆಗಿನ ಕಾಲದಲ್ಲೇ ಇರುವಂತಹ ಈ ಒಂದು ಪದ್ಧತಿಗೂ ನಾವೀಗ ಮೇಲೆ ಹೇಳಿದಂತಹ ಉದಾಹರಣೆಗಳಿಂದ ಹೇಳಿದಂತಹ ಸಾಮೂಹಿಕ ಪ್ರಾರ್ಥನೆಗೂ ಇದಕ್ಕೂ ಏನು ವ್ಯತ್ಯಾಸ? ಎಲ್ಲರೂ ಸೌಖ್ಯವಾಗಿ ಇರಬೇಕೆಂದು ಒಬ್ಬೊಬ್ಬರು ಪ್ರಾರ್ಥಿಸಬೇಕು. ಅದನ್ನೇ ನಮ್ಮ ಹಿಂದೂ ಧರ್ಮ ಹೇಳುವುದು. ಎಲ್ಲರೂ ಸೌಖ್ಯವಾಗಿರಬೇಕೆಂದು ಒಬ್ಬೊಬ್ಬರು ಪ್ರಾರ್ಥಿಸಬೇಕು. ಒನ್ ಫಾರ್ ಆಲ್ ಫಾರ್ ಒನ್. ಇದೇ ನಮ್ಮ ಧರ್ಮದ ಒಂದು ಸಿದ್ಧಾಂತ, ಮುಖ್ಯವಾದ ಸಿದ್ಧಾಂತ. ಲೋಕ ಸಮಸ್ತಾತ್ ಸುಖಿನೋ ಭವಂತು ಅಂತ ಹೇಳಿದ್ದಾರೆ ಅಲ್ವಾ? ಎಲ್ಲಾ ಲೋಕಗಳು ಸೌಖ್ಯವಾಗಿರಬೇಕು, ಒಳ್ಳೆ ರೀತಿಯಲ್ಲಿ ಇರಬೇಕು. ಸರ್ವೇ ಜನ ಸುಖಿನೋ ಭವಂತು. ಎಲ್ಲಾ ಜನಿಸಿರುವ ಎಲ್ಲವೂ, ಮನುಷ್ಯರು ಮಾತ್ರ ಅಲ್ಲ, ನಾವುಗಳು ಮಾತ್ರ ಅಲ್ಲ, ಜನಿಸಿರುವಂತಹ ಈ ಜೀವರಾಶಿಗಳು ಎಲ್ಲವೂ ಸೌಖ್ಯವಾಗಿರಬೇಕು ಅಂತ ಪ್ರಾರ್ಥಿಸುವುದು ಅದು. ಈ ದಿನ ಆ ಒಂದು ಪ್ರಾರ್ಥನೆಯಲ್ಲಿ ನಾವು ಒಂದು ಸಣ್ಣ ಬದಲಾವಣೆ ಮಾಡಬೇಕಾಗಿದೆ. ಇದನ್ನು ನಾವು ಸಾಮೂಹಿಕ ಪ್ರಾರ್ಥನೆ ಆಗಿಸಿಕೊಳ್ಳಬಹುದು. ಎಲ್ಲರೂ ಮಾಡುವಂತಹ, ಎಲ್ಲರಿಗೋಸ್ಕರವೂ ಮಾಡುವಂತಹ ಪ್ರಾರ್ಥನೆಯಾಗಿಯೂ ಇದನ್ನ ಕೊಳ್ಳಬಹುದು. ಗುರುಗಳು ಹೇಳಿರುವಂತಹ ಒಂದು ತಿದ್ದುವಿಕೆ, ಸರ್ವೇ ಜನ ಸುಖಿನೋ ಭವಂತು. ಎಲ್ಲಾ ಜೀವರಾಶಿಗಳು ಚೆನ್ನಾಗಿರಬೇಕು. ಸರ್ವೇ ಸುಜನ ಸುಖಿನೋ ಭವಂತು ಅಂತ ಇರಬೇಕು. ಸರ್ವೇ ಸುಜನ, ಸಜ್ಜನರೆಲ್ಲ ಚೆನ್ನಾಗಿರಬೇಕು. ಮುಂದಿನ ಪ್ರಾರ್ಥನೆ ಸರ್ವೇ ಜನ ಸುಜನಾ ಭವಂತು. ಒಳ್ಳೆಯವರು ಬಾಳಲಿ, ಎಲ್ಲರೂ ಒಳ್ಳೆಯವರಾಗಬೇಕು ಅಂತ ನಾವು ಪ್ರಾರ್ಥಿಸಬಹುದು. ಈಗಿರುವ ಸ್ಥಿತಿಯಲ್ಲಿ ಎಲ್ಲ ಉಗ್ರಗಾಮಿಗಳು, ದೇಶದ್ರೋಹಿಗಳು, ಜನರನ್ನ ಹಿಂಸಿಸಿ ಮೆರೆಯುವಂತಹ ಆ ಒಂದು ಏನ್ ಹೇಳುದು, ಆ ಒಂದು ಜನ ಕೆಟ್ಟವರು, ಇವ್ರು ಚೆನ್ನಾಗಿರ್ಬೇಕು ಅಂತ ಪ್ರಾರ್ಥಿಸುವುದಾ? ಅದು ಡಿಸಾನೆಸ್ಟಿ, ಸಾಧ್ಯವೇ ಇಲ್ಲ. ಆಗ ನಾವು ಏನು ಅಂತ ಪ್ರಾರ್ಥಿಸಬೇಕು? ಒಳ್ಳೆಯವರು ಚೆನ್ನಾಗಿರಬೇಕು, ಎಲ್ಲರೂ ಒಳ್ಳೆಯವರಾಗೇ ಇರಬೇಕು ಎಂದು ಪ್ರಾರ್ಥಿಸಬಹುದು. ಇದೇ ಎಲ್ಲರಿಗಾಗಿ ಪ್ರಾರ್ಥಿಸುವುದು, ಎಲ್ಲರೂ ಸೇರಿ ಪ್ರಾರ್ಥಿಸುವುದು ಎನ್ನುವಂತ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ತಿಂಗಳ ಯಾತ್ರೆಗೆ ಬುಕಿಂಗ್ ಆರಂಭವಾಗಿದೆ. ಮಂತ್ರ ದೃಷ್ಟಾಂತ ಹೆಸರು ಮಹರ್ಷಿಗಳಿಗೆ. ಮಂತ್ರ ದರ್ಶನ ಮಾಡುವರು, ಅವರು ಕಾಣುವಂತವರವರು ಅಂತ ಅರ್ಥ. ಅವರು ಬಂದು ಅಲ್ಲಿ ಇರುವಂತಹ ಗಾಯತ್ರಿ ಮಂತ್ರ ಇಲ್ಲಿ ಭೂಮಿಗೆ ಅದನ್ನ ಇಲ್ಲಿ ತಂದರೆ ಮನುಷ್ಯರಿಗೆ ಪ್ರಯೋಜನವಾಗುತ್ತೆ, ಅವರಿಗೆ ಒಂದು ಮಹತ್ತರವಾದ ಫಲ ಸಿಗುತ್ತೆ. ಗಾಯತ್ರಿ ಮಂತ್ರ ಗಿವ್ಸ್ ಯು ಪ್ರೊಟೆಕ್ಷನ್, ಡೈರೆಕ್ಷನ್ ಅಂಡ್ ಇಲ್ಯುಮಿನೇಷನ್. ಅದಕ್ಕೋಸ್ಕರ ಅದನ್ನ ಅವರು ತಂದರು. ಯಾರು? ವಿಶ್ವಾಮಿತ್ರ. ದೇವರಿಗೆ ಸಮಾನವಾದ ಶಕ್ತಿಯನ್ನ ಪಡೆದವರು. ಎಡಗೈಯಿಂದ ಲೋಕದಂಡವನ್ನ ಎತ್ತಿ ಇನ್ನೊಂದು ಪ್ರಪಂಚವನ್ನೇ ಅವರು ನಿರ್ಮಿಸಿದರು. ಇನ್ನೊಂದು ದೇವಲೋಕವನ್ನ, ಇನ್ನೊಂದು ಇಂದ್ರನನ್ನ ಸೃಷ್ಟಿಸಿದರು ಅವರು. ಎಲ್ಲ ಈ ಕ್ರಿಯೇಟೆಡ್ ಆಲ್ ಸ್ಟೆಲ್ಲಾರ್ ಸಿಸ್ಟಮ್ಸ್, ಹೋಲ್ ನ್ಯೂ ಕ್ರಿಯೇಷನ್ ಜಸ್ಟ್ ಬೈ ಲಿಫ್ಟಿಂಗ್ ವಿತ್ ಹಿಸ್ ಲೆಫ್ಟ್ ಹ್ಯಾಂಡ್ ಆ ಯೋಗ ದಂಡ. ಅದು ಅವರ ಒಂದು ತಪಸ್ಸಿನ ಒಂದು ಶಕ್ತಿ. ಯಾರು? ಮನುಷ್ಯನಾಗಿ ಹುಟ್ಟಿದವರು. ಮನುಷ್ಯನಾಗಿ ಹುಟ್ಟಿ ಮಹಾತ್ಮರಾಗಿ ಬೆಳೆದು ಒಂದು ಮಹರ್ಷಿಯಾಗಿದ್ದವರು. ಮುಖ್ಯವಾದ ಅವರ ಒಂದು ಗುಣವೇನು? ಕರುಣೆ. ಯಾರು ಏನ್ ಕೇಳಿದ್ರು ಕೊಡುವಂತಹ ಕರುಣೆ. ತಕ್ಷಣ ಅದನ್ನ ನಾನು ಮಾಡ್ಕೊಡ್ತೀನಿ ಅಂತ ಮಾತು ಕೊಟ್ಟು ಮಾಡುವಂತಹ ಕರುಣೆ. ಅದರಿಂದ ತನ್ನ ತಪಸ್ಸಿಗೆ ಭಂಗವಾದರೂ ತಕ್ಷಣ ಮತ್ತೆ ತಪಸ್ ಮಾಡುವಂತಹ ಆ ಶಕ್ತಿ ಇತ್ತು. ಎಷ್ಟೇ ಅಡಚಣೆಗಳು ಬಂದರೂ ಚಿಂತಿಸದೆ ತಕ್ಷಣ ಮತ್ತೆ ಶುರು ಮಾಡುವರು. ಆ ಒಂದು ವಿಶ್ವಾಮಿತ್ರರು ಹೇಳಿರುವಂತಹ ಗಾಯತ್ರಿ ಮಂತ್ರ, ಆ ಉದಾಹರಣೆಯನ್ನ ಕೊಡ್ತಾರೆ ಮಹಾಸ್ವಾಮಿಗಳು. ಆ ಒಂದು ಭಾಸ್ಕರ, ಆ ಒಂದು ದಿವಾಕರನ ಬೆಳಕನ್ನ ನಾವು ಕಾಣುತ್ತೇವೆ. ಅವನು ನಮ್ಮ ಜ್ಞಾನವನ್ನ ಹೆಚ್ಚಿಸಲಿ ಅಂತ ಇದರ ಬಗ್ಗೆ ನಾವು ಹೇಳಬಹುದು. ನಮ್ಮ ಜ್ಞಾನವನ್ನ ಸಾಮೂಹಿಕ, ಆಗ ನಮ್ಮ ಎಲ್ಲರ ಜ್ಞಾನವನ್ನ ನೀನು ಪ್ರಚೋದಿಸು. ಎಲ್ಲರೂ ಎಲ್ಲರಿಗಾಗಿ, ಇಲ್ಲಿ ಎಲ್ಲರೂ ಸೇರಿ ಒಂದು ವಿಷಯಕ್ಕೋಸ್ಕರ ಪ್ರಾರ್ಥಿಸುವುದು, ಅದು ಸಾಮೂಹಿಕ ಪ್ರಾರ್ಥನೆ. ಇರುವಂತಹ ಎಲ್ಲರೂ ಇಲ್ಲಿ ಎಲ್ಲರಿಗೂ ಪ್ರತಿಯೊಬ್ಬರಿಗೋಸ್ಕರ ಪ್ರಾರ್ಥಿಸುವುದು. ಈಗ ನಾವು ಎಲ್ಲರೂ ಸೇರಿ, ಈಗ ನಾನಿಲ್ಲಿದ್ದೀನಿ, ನೀವು ಅಮೆರಿಕಲ್ಲಿರಬಹುದು, ಇನ್ನೊಬ್ರು ಎಲ್ಲೋ ಮೈಸೂರಲ್ಲಿರ್ಬೋದು, ಇನ್ನೊಬ್ರು ಮಂಗಳೂರಲ್ಲಿರ್ಬೋದು, ಇನ್ನೊಬ್ರು ಎಲ್ಲಿ ಬೇಕಾದ್ರೂ ಇರ್ಬೋದು. ಯಾರು? ನಾವು ಇರೋ ಜಾಗದಲ್ಲೇ ನಾವಿದ್ದು ಎಲ್ಲರೂ ಎಲ್ಲಿದ್ದರೂ ಅವ್ರು ಚೆನ್ನಾಗಿರಬೇಕು ಅನ್ನೋದು ಒಂದು ಬಿಟ್ರೆ ಬೇರೆ ಯಾವ್ದು ಬೇಕಾಗಿಲ್ಲ ಅಂತ. ಆ ರೀತಿ ಎಲ್ಲರೂ ಚೆನ್ನಾಗಿರಬೇಕು ಅಂತ ನಾವು ಪ್ರಾರ್ಥಿಸಬಹುದು. ಅದಕ್ಕಿರುವಂತಹ ಶಕ್ತಿ ಬೇರೆ ಯಾವುದಕ್ಕಿಲ್ಲ ಅಂತ ಅವರು ಹೇಳ್ತಾರೆ. ದಟ್ಸ್ ಒನ್ ಮ್ಯಾನ್ಸ್ ಪ್ಯೂರಿಟಿ ಕ್ಯಾನ್ ಸ್ಟಿಲ್ ಸೇವ್ ದ ವರ್ಲ್ಡ್ ಎಂದು ಸ್ವಾಮಿ ಅರಬಿಂದೋ ಹೇಳಿದ್ದಾರೆ. ಆಗ ಪ್ರತಿಯೊಬ್ಬರು ಎಲ್ಲರಿಗೋಸ್ಕರನು ಪ್ರಾರ್ಥಿಸಿದರೆ ಹೇಗಿರುತ್ತೆ ನೋಡಿ. ಮತ್ತೆ ಹೇಳ್ತೇನೆ, ಆಲ್ ಫಾರ್ ಒನ್, ಒನ್ ಫಾರ್ ಆಲ್.
ಎನ್ನುವುದೇ ಎಲ್ಲರಿಗೋಸ್ಕರವೂ ಪ್ರಾರ್ಥಿಸುವುದು ಎನ್ನುವುದನ್ನ ಅದ್ಭುತವಾಗಿ ಹೇಳಿದ್ದಾರೆ ನಮ್ಮ ಸ್ವಾಮಿಗಳು. ಈ ಒಂದು ಒಳ್ಳೆಯ ಮಾಹಿತಿಯನ್ನ ಫೇಸ್ಬುಕ್ ಅಲ್ಲಿ ಕೊಟ್ಟಿರುವ ಹಾಲಸ್ಯ ಸುಂದರಮಯ್ಯರ್ ಅವರಿಗೆ ವಂದನೆಗಳನ್ನು ತಿಳಿಸಿ ಇನ್ನೊಂದನ್ನು ನೋಡೋಣ. ಒಬ್ರು ಹಿರಿಯರು ಕೂತಿದ್ದಾರೆ ನಮ್ಮ ಸ್ವಾಮಿಗಳು. ಆಗ ಕೆದರಿದ ತಲೆ ಒಬ್ಬ ಹುಡುಗ ಬರ್ತಾನೆ, ಕೆದರಿರುವ ತಲೆ, ಪರೀಕ್ಷೆಗೆ ಹೋಗ್ತಿದ್ದಾನೆ, ಸ್ಕೂಲಲ್ಲಿ ಓದ್ತಿದ್ದಾನೆ, ಪರೀಕ್ಷೆಗೆ ಹೋಗ್ತಿದ್ದಾನೆ. ಅವನೊಂದು ತುಳಸಿ ಹಾರವನ್ನ ಕೈಯಲ್ಲಿ ತಗೊಂಡ್ಬಂದಿದ್ದಾನೆ. ಅವನು ಏನೋ ಒಂಥರ ಇದೆ, ಅದು ಸರಿಯಾಗಿ ಅದು ಇದನ್ನ ಮಾಡಿಲ್ಲ, ಹೀಗೂ ಹಾಗೂ ಇದೆ. ಅದನ್ನ ತಗೊಂಡ್ಬರ್ತಾನೆ. ಸ್ವಾಮಿಗಳು ಕೊಡಬೇಕು ಅಂತ ಅದನ್ನ, ಏನು ಇದನ್ನ ಕೊಡ್ತೀಯ, ಇದನ್ನೇ ಕೊಡ್ತೀನಿ, ಅದಕ್ಕೆ ಬರಕ್ ಹೇಳು ಅಂತಾರೆ. ದಾರಿ ಬಿಡು, ಅವನ್ನ ಬರಕ್ ಹೇಳು ಅಂತಾರೆ ಸ್ವಾಮಿಗಳು. ಅವನ ಹತ್ರ ಬಂದು ಆ ಹಾರವನ್ನು ಕೊಟ್ಟು ಪರೀಕ್ಷೆಗೆ ಹೋಗ್ತಾ ಇದ್ದೀನಿ ನಾನು ಅಂತಾನೆ. ಸರಿ ಹೋಗು ಅಂತ ಹೇಳ್ತಾರೆ. ಏನ್ ಮಾಡ್ತಾರೆ, ತನ್ನ ತಲೆಯಿಂದ ಒಂದು ಮಾಲೆ ಇದೆ ಅಲ್ಲಿ, ಅದನ್ನ ತೆಗೆದು ಅದನ್ನ ಅವರು ಪ್ರಸಾದವಾಗಿ ಅವನು ಕೊಡ್ತಾರೆ. ಇಟ್ಕೊಳ್ಳೋ, ಹೋಗಿ ಪರೀಕ್ಷೆ ಬರಿ ಅಂತ ಹೇಳ್ತಾರೆ. ಆಮೇಲೆ ಆಗ ಅದುವರೆಗೂ ಅಬ್ಜೆಕ್ಟ್ ಮಾಡ್ತಿದ್ದವರೆಲ್ಲ, ನಿನ್ನೆಲ್ಲ ಅವರವ್ರ ಹತ್ರ ಎಲ್ಲ ಹೋಗಬಾರ್ದು, ಸರಿಯಾಗಿ ಕಟ್ಟಿಲ್ಲ ಮಾಲೆಯನ್ನ, ಅದನ್ನ ನೀವು ಸ್ವಾಮಿಗಳು ಕೊಡಬಾರ್ದು ಅಂತೆಲ್ಲ ಕಂಪ್ಲೇಂಟ್ ಮಾಡಿದ್ರಲ್ಲ ಇವರೆಲ್ಲ. ಸ್ವಾಮಿಗಳೇ ಅವಾಗ ಅವನ್ನ ಒಳಗ್ ಕಳಿಸು ಅಂತ ಹೇಳಿದಾಗ ಅವನ್ ಬರಕ್ ಹೇಳು ಅಂತ ಹೇಳಿ ಅವನಿಂದ ಆ ಮಾಲೆಯನ್ನ ತಗೊಂಡ್ರಲ್ಲ. ತಗೊಂಡು ತನ್ನ ತಲೆಯಲ್ಲಿದ್ದ ತುಳಸಿ ಹಾರವನ್ನ ಆ ಹುಡುಗನಿಗೆ ಪ್ರಸಾದವಾಗಿ ಕೊಟ್ರಲ್ಲ. ಇವಾಗ ಯಾರೆಲ್ಲ ಈ ಹುಡುಗನಿಗೆ ಬೈದ್ರು, ನೀನಲ್ಲಿ ಹೋಗ್ಬಾರ್ದು ಅಂತ ಅವನಿಗೆಲ್ಲ ತಡೆದ್ರು, ಅವರೆಲ್ಲ ಸ್ವಲ್ಪ ತುಳಸಿ ಕೊಡು, ಅದರಿಂದ ಏನು ಆಗಲ್ಲ ಅಂತ ಹೋಗ್ಬಿಟ್ಟ ಹುಡುಗ. ಇದು ನನಗ್ ಕೊಟ್ಟಿದ್ದು ಅಂತ. ಆಮೇಲೆ ಅವನ ಹತ್ರ ಸ್ವಲ್ಪ ಈಸ್ಕೊಂಡ್ರು ಅಂತ ಹೇಳ್ತಾರೆ. ಹಾಗಿರ್ಲಿ, ಅದು ಎಷ್ಟು ಒಳ್ಳೆಯ ಒಂದು ಘಟನೆ ನೋಡಿ. ಈಗ ಯಾರು ಬಂದು ಹೇಗ್ ಒಂದು ವಿಷಯವನ್ನ ಅದನ್ನ ತನಗ್ ಕೊಡಬೇಕು ಅಂತ ಬೇರೆಯವ್ರು ಹೇಗ್ ಡಿಸೈಡ್ ಮಾಡೋದು, ಅದು ಅವರಿಗೂ ಆ ಸ್ಕೂಲ್ ಹುಡುಗನಿಗೂ ಇರುವಂತಹ ಒಂದು ಬಂಧ ಅಲ್ವಾ. ಇಟ್ಸ್ ಪ್ಯೂರ್ಲಿ ಮ್ಯಾಟರ್ ಬಿಟ್ವೀನ್ ದೆಮ್. ಇನ್ನೊಬ್ಬರದಲ್ಲಿ ಇಂಟರ್ಫಿಯರ್ ಮಾಡಿ ಅದರಲ್ಲಿ ಏನು ಹೇಳಲೇಬಾರದು. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ರಂಗರಾಜನ್ ಅಂತ ಒಬ್ಬರಿದ್ರು. ಈ ಬೆರಳನ್ನು ನೋಡಿ ಜ್ಯೋತಿಷ್ಯ ತರ ಎಷ್ಟೋ ವಿಷಯಗಳನ್ನ ಅವ್ರು ಹೇಳೋರು. ಅವ್ರು ಹೋಗಿ ಅಲ್ಲಿ ನಿಂತಿರುವಾಗ ದಿಢೀರಂತ ಅವರನ್ನ ಕರೆದ್ರು ಇವರು ಸ್ವಾಮಿಗಳವ್ರನ್ನ ಕರೆದು, ನೀನ್ ಬಂದು ಅವ್ರು ಪ್ಯಾಂಟ್ ಶರ್ಟ್ ಹಾಕೊಂಡಿದ್ದಾರೆ. ತಕ್ಷಣ ಇವರು ಬಂದು ಕರೆದು ಬಿಟ್ರು. ಅದನ್ನ ಕೊಟ್ರೆ ಅದನ್ನ ಹೇಗ್ ತಗೊಳ್ತಾವ್ರು ಅವರು? ಅದನ್ನ ತಗೊಳ್ಳೋದಕ್ಕೆ ಏನಿಲ್ಲ ಅವ್ರ ಕೈಯಲ್ಲಿ. ಇದನ್ನ ನೋಡ್ಬಿಟ್ಟು ಹತ್ರದವ್ರು ಬೈತಾರ ಅವರು. ಹೀಗ ತಗೊಳ್ಳೋದು ಒಂದು ವಸ್ತ್ರದಲ್ಲಿ ಅದನ್ನ ತಗೋಬೇಕು. ಅದನ್ನ ಅಂದ ತಕ್ಷಣ ಸ್ವಾಮಿಗಳು ಅಲ್ಲೇ ನಿಲ್ಸಿ ಅವ್ರು ಹೇಳ್ತಾರೆ ಶಿಷ್ಯನಿಗೆ, ನಾನು ಕರೆದೆ, ಅವನ್ ಕೈಯಲ್ಲಿ ತಗೊಂಡ್ರೇನು ಕಾಲಲ್ಲಿ ತಗೊಂಡ್ರೆ ನಿನಗೇನು ಅಂತ ಕೇಳ್ತಾರೆ. ಹಾಗೆ ಹೇಳಿದ್ರು ಅವರು. ಅದನ್ನ ಅವ್ರು ತೀರ್ಮಾನ ಮಾಡ್ಕೋತಾರೆ. ನಮಗೊಂದು ಮಿನಿಮಮ್ ಮರ್ಯಾದೆ ನಮಗ್ ಗೊತ್ತಿದ್ದನ್ನ ನಾವು ಮಾಡ್ತೇವೆ. ಮಕ್ಕಳಿಗೆ ಅದೆಲ್ಲ ಏನು ಗೊತ್ತಾಗುತ್ತೆ? ಮಕ್ಕಳು ಒಂದು ಪ್ರೀತಿಯಿಂದ ನನಗೆ ತಗೊಂಬಂದು ಕೊಡ್ತಾರೆ, ಅದನ್ನ ನಾವು ಸ್ವೀಕಾರ ಮಾಡ್ತಾರೆ, ಅದು ಅವ್ರ ಕರುಣೆ. ಅದನ್ನ ಹೇಳಿ ಒಂದು ಮಹಾವಾಕ್ಯವನ್ನು ನೋಡೋಣ. ಪ್ರೀತಿಗೆ ಮಾತ್ರನಾ? ಜ್ಞಾನಕ್ಕೂ ಯಾವ ಮುಚ್ಚಳವೂ ಇಲ್ಲ ಅಂತ ಹೇಳ್ತಾರೆ. ಜ್ಞಾನಕ್ಕೂ ಯಾವ ಮುಚ್ಚಳವಿಲ್ಲ, ಯಾರು ಬೇಕಾದ್ರೆ ಹೇಳಬಹುದು. ಅದಾದ್ಮೇಲೆ ಒಂದು ಹೇಳ್ತಾರೆ, ಯಾವ್ದು ಜ್ಞಾನ ಅಂತ ಹೇಳ್ತಾರೆ ನೋಡಿ. ಯಾವುದಕ್ಕೂ ಆಸೆ ಪಡದೆ ಇರುವುದೇ ಆ ಒಂದು ಜ್ಞಾನ. ಯಾವುದಕ್ಕೂ ಆಸೆ ಪಡದೆ ಇರುವುದೇ ಆ ಒಂದು ಜ್ಞಾನ. ಈಗ ಜ್ಞಾನಕ್ಕೆ ಮುಚ್ಚಳವಿಲ್ಲ ಅಂದ್ರೆ ಜ್ಞಾನವೂ ಪ್ರೀತಿಯೂ ಒಂದಾಗತ್ತೆ. ಪ್ರೀತಿಯಿಂದ ಜ್ಞಾನವನ್ನು ಪಡೆಯುತ್ತೀವಿ, ಆ ಜ್ಞಾನದಿಂದ ಪ್ರೀತಿಯ ಬಾಗಿಲು ತೆಗೆಯುತ್ತದೆ. ಅಲ್ಲಿ ಯಾವ ಮುಚ್ಚಳವಿಲ್ಲ. ಇಲ್ಲಿ ಪ್ರೀತಿ ಜ್ಞಾನ ಎರಡು ಒಂದಾಗತ್ತೆ. ಅಲ್ಲಿ ಆ ಒಂದು ಪ್ರೀತಿಗೆ ಮಾತ್ರನಾ ಇಲ್ಲಿ ಮುಚ್ಚಳ ಅನ್ನೋದು. ಜ್ಞಾನಕ್ಕೂ ಯಾವುದೇ ಮುಚ್ಚಳವಿಲ್ಲ, ಯಾವುದಕ್ಕೂ ಆಸೆ ಪಡದೇ ಇರುವುದೇ ಆ ಜ್ಞಾನ ಎನ್ನುವ ಒಂದು ಒಳ್ಳೆ ಮಾತನ್ನ ಅವರು ಹೇಳಿದ್ದಾರೆ. ಅವರು ಪ್ರೀತಿಯಿಂದ ನಮ್ಮನ್ನ ಕರೀತಾ ಇದ್ದಾರೆ. ಅವರಿಗೆ ಶರಣಾದರೆ ನಮಗೆ ಜ್ಞಾನ ಬರುವುದು. ಆ ಜ್ಞಾನವೇ ನಮ್ಮ ಪ್ರೀತಿಗೆ ಮಾರ್ಗ. ನಮಸ್ಕಾರ.